ರಾತ್ರಿ ಮಲಗಿದವನೇ ತೀರಾ ಮೈಮರೆತೆ. ರಾತ್ರಿಯಂತೂ ಸರಿಯಿತೋ ನನಗೂ ತಿಳಿಯದು. ನನ್ನ ಪಾಲಿಗೆ ಎಚ್ಚರವಾಗುವಾಗ ಸೂರ್ಯ ಗೋಪಾಲಯ್ಯನವರ ಅಡಿಕೆ ತೋಟದ ಎಡೆಯಿಂದ ನನ್ನ ಮುಖವನ್ನು ಮುದ್ದಿಸುತ್ತಿದ್ದ. ಹೊದೆದ ಕಂಬಳಿಯನ್ನು ಕಿತ್ತೊಗೆದು ಆ ಗಳಿಕೆಯನ್ನು ಹೊರಡಿಸುತ್ತಾ ಅಪೂರ್ಣವಾದ ನಿದ್ದೆಗೆ ಕೊನೆಯನ್ನು ತಂದು ಕುಳಿತುಕೊಂಡೆ. ರಾತ್ರಿ ಮಲಗುವ ವೇಳೆಗೆ ಬೆಳಗಿನ ಜಾವಕ್ಕೆ ಎದ್ದು ಊರ ಹಾದಿಯನ್ನು ಹಿಡಿಯಬೇಕೆಂಬುದಾಗಿ ಯೋಚಿಸಿ ಮಲಗಿದ್ದೆ. ಅದು ಬರಿಯ ಯೋಚನೆ. ಬೆಳಗಿನ ಜಾವದಲ್ಲಿ ನನ್ನನ್ನೊಬ್ಬರೂ ಎಚ್ಚರಗೊಳಿಸಿ ರಾಜಮಾರ್ಗಕ್ಕೆ ತಂದು ಬಿಡುವಂಥವರು ಬೇಕಲ್ಲ. ಈಗ ತೀರಾ ಹೊತ್ತೇರುವುದರಿಂದ ಅವಸರಗೊಂಡು ಅಂಗಳವನ್ನು ಸೇರಿದೆ. ಅಲ್ಲಿಯೇ ಯಜಮಾನರ ದರ್ಶನವಾಯಿತು. ಏನು, ಮಖವನ್ನು ತೊಳೆಯುತ್ತೀರಾ ಎಂದು ಉಪಚರಿಸಿ ನನ್ನನ್ನು ಬಯಲಿನ ಸೆರಗಿಗೆ ಕರೆದೊಯ್ದರು. ನನಗೆ ಎಲ್ಲವೂ ಅವಸರವೇ. ಹೊರಕ್ಕೆ ಹೋಗಿ ಮನೆಗೆ ಮರಳಿ ಬರುವ ತನಕ ಯಾವುದನ್ನೂ ಕಣ್ಣೆತ್ತಿ ಕಾಣಲಿಲ್ಲ. ತೋಟದ ಕಾಲುವೆಯ ನೀರಲ್ಲಿ ಹಲ್ಲುಜ್ಜಿಕೊಂಡು ಮುಖವರಿಸುತ್ತಾ ರಾಜಮಾರ್ಗದ ತನಕ ದಾರಿ ತೋರಿಸಲು ಯಾರನ್ನಾದರೂ ಕಳುಹಿಸಿಕೊಡುತ್ತೀರಾ ಎಂದು ಕೇಳಿದೆ. ಅವರು ನಕ್ಕರು. ಯಾವುದಕ್ಕೂ ಕಾಫಿಯಾಗಲಿ ಎಂದರು. ಮನೆಯೊಳಗೆ ಬಿದಿರಿನ ಅಂಡೆಯಲ್ಲಿ ಕಡೆಗೋಲು ಗರ್ಜಿಸುತ್ತಿತ್ತು. ಆದರೂ ಗೋಪಾಲಯ್ಯ, ಶಂಕರಿ, ನಾವು ಕಾಫಿಗೆ ಬರಲೇ ಎಂಬುದಾಗಿ ಕೇಳಿದರು. ಕಾಫಿಗೆ ಎಂಬ ಸದ್ದನ್ನು ಕೇಳಿದಂತೆ ನನಗೆ ಈ ಕೆಳಬಯಲಿನ ಕಗ್ಗಾದ ರಾಜ್ಯಕ್ಕೂ ನಾಗರಿಕತೆ ಬಂದು ನಾಟಿತಲ್ಲ ಎನಿಸಿತು. ಸರಿಯೇ, ಗೋಪಾಲಯ್ಯನವರೊಡನೆ ನಾನೂ ಅಡುಗೆ ಮನೆಯನ್ನು ಸೇರಿದೆ. ನಿತ್ಯ ರೂಢಿಯಂತೆ ಸ್ನಾನ ಮಾಡಿಯೇ ಕಾಫಿ ಕುಡಿಯುವ ಅವರ ಜೊತೆಗೆ ಹಿಂದಿನ ದಿನ ಸ್ನಾನ ಮಾಡಿದ ನಾನೂ ಸೇರಿಕೊಂಡೆ. ಎಲೆಗಳು ಬಂದವು. ಮೇಲೆ ಬಟ್ಟಲು ಗಾತ್ರದ ದೋಸೆಗಳನ್ನು ಬಡಿಸಿದರು. ಜೇನು ಹೆರೆ ತುಪ್ಪಗಳ ಸನ್ನಾಹವಾಯಿತು. ಬದಿಯಲ್ಲಿ ಚಿಕ್ಕ ಗುಡಾಣಗಳಂತಹ ಗಿಂಡಿಗಳಲ್ಲಿ ಕಾಫಿ ತಂದು ಇರಿಸಿದ್ದಾಯಿತು. ನನ್ನ ಮುಖವನ್ನು ಕಂಡು ಗೋಪಾಲಯ್ಯನವರು ತೆಗೆದುಕೊಳ್ಳಿ ಅಂದರು. ನಾನು ಇಷ್ಟನ್ನೇ ಎಂದು ಕೇಳಿದೆ. ಎಲ್ಲ ಸರಿಯಾಗುತ್ತದೆ ಎಂದರು ಅವರು. ಸ್ನಾನಕ್ಕೂ ಇಷ್ಟು ಕಾಫಿ ಎಂದೆ ನಾನು. ಗೋಪಾಲಯ್ಯ ಮಲ್ಲಿಗೆಯ ಮೀಸೆಯೊಳಗಿಂದ ಚಾಚಿ ಹೂವಿನ ನಗುವನ್ನು ಸೂಸಿ, ನಾವು ಹಳ್ಳಿಯವರು, ನಮಗೆ ಹೊಟ್ಟೆ ತುಂಬ ತಿಂದರೆ ಲೆಕ್ಕಾಚಾರ ಎಂದರು. ಅಂತ ಉಪಚಾರಕ್ಕೆ ಮರಳಾಗಿ ಉಪಹಾರವನ್ನು ತೊಡಗಿದ ನಾನು. ಮುಗಿಸುವಾಗ ಬರೀ ಎಲೆಯನ್ನು ನೋಡುತ್ತಲಿದ್ದೆ. ಸೋತ ವಿಷಯವೆಂದರೆ ಆ ಕಾಫಿಯೊಂದರಲ್ಲಿ ಅದನ್ನು ಬರಿದು ಮಾಡದೆ ತಿಂದು ದಣಿದು ತೇಗುತ್ತಾ ಇದ್ದರೆ ಗೋಪಾಲಯ್ಯ, ಶಂಕರಿ, ಕದಳಿ ಹಣ್ಣು ಬಡಿಸಲೇ ಇಲ್ಲವಲ್ಲ ಎಂದರು. ಅಯ್ಯೋ ನನ್ನ ಮರವೆಯೇ ಎಂದು ಅವಳು ಹಣ್ಣನ್ನು ತಂದು ಬಡಿಸಿದಳು. ಶಾಸ್ತ್ರಕ್ಕಾದರೂ ತಿನ್ನು ಎಂದು ನನ್ನನ್ನು ಬಲವಂತಪಡಿಸಿ 4 ಹಣ್ಣುಗಳ ಪಾಲಿಗೆ ನಾನು ಮೃತ್ಯುವಾಗುವಂತೆ ಮಾಡಿಸಿದರು. ತೀರಾ ಜಡಭರತನಂತಾದ ನಾನು. ಪಯಣ ಹೊರಡುವುದೆಂಬುದು ನನಗೆ ಅನ್ಯಾಯವಾಗಿ ಕಾಣಿಸಿದರೂ ಕೇವಲ ಆತ್ಮಗೌರವವನ್ನು ಕಾಪಾಡಲು ಇನ್ನೂ ಹೊರಡುತ್ತೇನೆ. ರಸ್ತೆಯ ತನಕ ಮುಟ್ಟಿಸಿಬಿಟ್ಟರೆ ಸಾಕು ಎಂದು ನುಡಿದೆ. ಗೋಪಾಲಯ್ಯ ನಕ್ಕರು. ಹಾಗೆ ಬಂದೊಡನೆಯೇ ಹೊರಡುವುದಕ್ಕೆ ಇದು ರೈಲ್ ಆಫೀಸೇ? ನಿಮ್ಮಂಥವರು ನಮ್ಮಲ್ಲಿಗೆ ಬರುವುದು ಅಪೂರ್ವ. ಬಂದವರು ಬರಿಯ ಮುಖ ತೋರಿಸಿ ಮಾಯವಾಗಿ ಬಿಟ್ಟರೆ ಎಂದು ಕೇಳಿದರು. ನನ್ನ ಹಠ, ಅವರ ಆಗ್ರಹ, ಇವುಗಳ ಸ್ಪರ್ಧೆಯಲ್ಲಿ ಶಂಕರಮ್ಮ ಸೇರಬೇಕೆ? ಅವಳೂ ಬಂದವಳು. ನೀವು ಹಾಗೆಲ್ಲ ಮಾಡಿದರೆ ಆಗುವುದಿಲ್ಲ. ನಿಮಗೆ ಕಷ್ಟವಾದರೂ ಚಿಂತೆಯಿಲ್ಲ. 2 ದಿವಸ ಇದ್ದು ಹೋಗಬೇಕು ಎಂದಳು. ಬಾಯಿ ಬಿಟ್ಟು, ಏನೋ ಮನೆಗೆ 4 ಮಂದಿ ಬಂದು ಇದ್ದರೆ ನಾವೀ ಕೊಂಪೆಯಲ್ಲಿ ಕೋಗಳು ಕಟ್ಟಿಕೊಂಡು ಕುಳಿತುದೊಂದು ಸಾರ್ಥಕ. ನಮ್ಮ ಹೆತ್ತ ಮಗುವೇ ಮನೆಗೆ ಬಾರದಿರುವಾಗ ತಮ್ಮಂಥವರು ಯಾರಾದರೂ ಬಂದರೆ ದೇವರು ಕಳುಹಿಸಿದ್ದು ಎಂದು ಅನಿಸುತ್ತದೆ ಎಂದಳು. ಆಗ ನನಗೆ ಹಿಂದಿನ ರಾತ್ರಿಯ ಮಾತುಕತೆಗಳೆಲ್ಲ ನೆನವರಿಕೆ ಬಂದುವು. ಮಗನಿಂದ ದೂರಲಾದ ಆ ತಾಯಿ ಮಾನವ ಪ್ರೇಮಕ್ಕಾಗಿ ಎಷ್ಟು ಹಸಿದಿದ್ದಾಳೆಯೋ ಎನಿಸಿತು. ಅದರಿಂದಾಗಿ ನಾನು ತಿರುಗಿ ಚಕಾರವೆತ್ತಲಿಲ್ಲ. ನನಗಿನ್ನೂ 30 ಮೈಲಿನ ಪಯಣ ಉಳಿದಿದೆಯಾದರೂ ಉದ್ದೇಶಿಸಿ ಬಂದಂಥ ಕೆಲಸ ಹೇಗೋ ವ್ಯರ್ಥವಾಗಿ ಹೋಗಿತ್ತಾದುದರಿಂದ ತೀವ್ರವೇ ಊರನ್ನು ಸೇರಬೇಕೆಂಬ ಆತುರಕ್ಕೆ ಎಡೆಯಿರಲಿಲ್ಲ. ಈಗ ನನ್ನ ಪಯಣದ ಉದ್ದೇಶವನ್ನು ಕುರಿತು ಹೇಳಬಹುದಲ್ಲ.
ಪುತ್ತೂರಿನಲ್ಲಿ ನಮ್ಮ ಮನೆ ಇದೆ. ನಮ್ಮ ಮನೆಯ ಹಸುವೊಂದು ದಿನ ಮೇವಿಗೆ ಹೋದುದು ಮರಳಿ ಬರಲಿಲ್ಲ. ಜಾನುವಾರ ಸಂತೆಯ ಸಮಯದ ಹಿಂದು ಮುಂದೆ ಊರಲ್ಲಿ ದನಕರುಗಳು ಕಳವಾಗುತ್ತಿರುವುದು ರೂಢಿ. ಮೇಲೆ ಯಾರೋ ಒಬ್ಬ ಯಾವುದೋ ಒಂದು ಚಂದದ ದನವನ್ನು ಮೂಡಲಿಗೆ ಹೊಡೆದುಕೊಂಡು ಹೋಗುತ್ತಿದ್ದ ಎಂಬ ಸೂಚನೆ ಕೊಟ್ಟ. ನಮ್ಮ ಮನೆಯ ಆಳು ಮಂತ್ರವಾದಿಯನ್ನು ಕೇಳಿ ಬಂದು ಅದು ಮೂಡಲಿಗೆ ಹೋದದ್ದೇ ನಿಜ, ಹಠ ಸಾಧಿಸಿದರೆ ಸಿಕ್ಕಿಯೇ ಸಿಗುತ್ತದೆ ಎಂಬ ಭರವಸೆಯನ್ನು ತಂದ. ಕಣ್ಣಿನ ಸಾಕ್ಷಿ, ದೇವತೆಗಳು ನುಡಿದ ಭವಿಷ್ಯ, ಇವೆರಡನ್ನೂ ನಂಬಿ ಪುತ್ತೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೊರಡೆ. ಹೋಗುತ್ತಾ ಹಾದಿಯಲ್ಲಿ ಕಂಡ ಕಾಣದ ಯಾವತ್ತೂ ಹಸುಗಳು ನನ್ನವೇ ಎಂಬ ಭ್ರಮೆಯಿಂದ ಅಲಿದಾಡಿದೆ. ಕುಳ್ಕುಂದದ ಸಂತೆ ಬಯಲಿಗೆ ಬಿಸಿಲೇ ಘಟ್ಟವು ಅಡ್ಡವಾಗದಿರುತ್ತಿದ್ದರೆ ದನವನ್ನು ಅರಸುತ್ತಾ ಹಾಸನ ಜಿಲ್ಲೆಗೆ ಹೋಗುತ್ತಿದ್ದೆನೋ ಏನೋ. ಅಂತೂ ಕಾಲಿನ ಹಿಮ್ಮಡಿಗಳನ್ನು ಸವೆಯಿಸಿಕೊಂಡು ದಯ ಬಂತು. ನಿರಾಸೆ ಆಯಾಸಗಳ ದೆಸೆಯಿಂದ ಸೋತ ನನಗೆ ನನ್ನ ಮರಳುತನ ತೀರಾ ವ್ಯಕ್ತವಾಯಿತು. ಈ ಗ್ರಾಮದವರು ವರ್ಷಕ್ಕೆ 10 ದಿನ 100 ಕರುಗಳನ್ನು ಏನೂ ವ್ಯಥೆಯಿಲ್ಲದೆ ಹುಲಿರಾಯನಿಗೆ ಕೊಡುತ್ತಿದ್ದಾರೆ. ಹಾಲಿಲ್ಲದೆ ನರಳುತ್ತಿದ್ದ ಒಂದು ಬಡನರ ಹುಲಿ ನನ್ನ ದನವನ್ನು ಕದ್ದುದಕ್ಕೆ ಏಕೆ ಅಳಬೇಕು ಎಂದು ನೆನೆದು ಎಂದೆ. ಆ ವೃದ್ಧ ದಂಪತಿಗಳು ತಮ್ಮ ಕೇಳಿಕೆಗೆ ಅದು ನನ್ನ ಉತ್ತರವೆಂಬುದಾಗಿ ತಿಳಿದರು. ನನಗೆ ಅಲ್ಲಿರಲು ಆತಂಕವಿರಲಿಲ್ಲ. ಈ ಕಾಡಿನ ರಾಜ್ಯದಲ್ಲಿ ದಿನ ಕಳೆದು ರಾತ್ರಿಯಾಗುವುದು, ಆ ರಾತ್ರಿ ಹೋಗಿ ತಿರುಗಿ ಹಗಲಾಗುವುದು ಶಕ್ಯವೇ ಎನಿಸುತ್ತಿತ್ತು. ನನ್ನ ಸಮಸ್ಯೆಯನ್ನು ಇಂಗಿತದಿಂದಲೇ ತಿಳಿದುಕೊಂಡಂತೆ ಗೋಪಾಲಯ್ಯ ಮಧ್ಯಾಹ್ನ ನಮ್ಮ ಕಾಟುಮೂಲೆ ನಾರಾಯಣನ ಮನೆಗೆ ಹೋಗಿ ಬರುವ. ಅದು ಬಹಳ ಚಂದವಾದ ತಾವು, ನಿಮಗೂ ಅದನ್ನು ನೋಡಿದರೆ ಸಂತೋಷವಾದಿತು ಎಂದರು. ನಾನು ಬೆಳಗಿನ ಸಮಸ್ಯೆಯನ್ನು ಯೋಚಿಸಿ ನನ್ನಷ್ಟಕ್ಕೆ ಈಗೆಲ್ಲಾದರೂ ಸುತ್ತಾಡಿ ಬರುತ್ತೇನೆ ಅಂದೆ. ಅವರು ಬೆಳಗ್ಗೆ ನನಗೂ ಏನು ಮಹಾಜಂಬರವಿಲ್ಲ, ಮೊದಲು ನಮ್ಮ ಮನೆಯ ಹಿಂದಿನ ಗುಡ್ಡವನ್ನು ಹತ್ತಿ ಇಳಿಯುವ, ಆದರೆ ಮುಳ್ಳು ಚುಚ್ಚಿತು, ಕುತ್ತಿ ಕಂತಿತು ಎಂದು ದೂರಬೇಡಿ ಎಂದು ನುಡಿದರು. ಅವರೊಡನೆ ಅಲೆದಾಟಕ್ಕೆ ಹೊರಡಲು ಅನುವಾದೆ. ಅವರು ಕೈಗತ್ತಿಯೊಂದನ್ನು ಹಿಡಿದುಕೊಂಡು ನನ್ನ ಮಾರ್ಗದರ್ಶಕರಾದರು. ಅಂಗಳದಿಂದ ತೋಟದೊಳಕ್ಕೆ ಕಾಲಿರಿಸಿ ಅದರ ಉದ್ದಕ್ಕೂ ತಣಸಾದ ನೆಲವನ್ನು ತುಳಿದು ನಡೆದೆವು. ತೋಟವು ಕಾಲುವೆಯನ್ನು ನೀರಿನಿಂದ ಉಕ್ಕಿಸುತ್ತಿದ್ದ ಬೆಟ್ಟದ ಅಬ್ಬಿಯೊಂದು ಎದುರಾಯಿತು. ಕುಣಿಯುವ ಆ ಬೆಟ್ಟದ ಕನ್ನೆಯನ್ನು ಕಂಡು ಮರಳಾದ ನಾನು, ಎಷ್ಟು ಚೆಲುವಿನ ತಾವನ್ನು ಹುಡುಕಿ ಮನೆ ಮಾಡಿಕೊಂಡಿದ್ದೀರಿ ಅಂದೆ. ಅಯ್ಯೋ, ಇದರ ಅಪ್ಪನಂತಹ ಅಬ್ಬಿ ಈ ಗುಡ್ಡಗಳಲ್ಲಿ ಎಷ್ಟು ಬೇಕು ನಿಮಗೆ ಅಂದರು ಅವರು. ನಿಜ, ನಮ್ಮ ಹಾದಿಯುದ್ದಕ್ಕೂ ಅಬ್ಬಿಗಳ ಲಾಸ್ಯವೇ ಲಾಸ್ಯ. ಅವುಗಳನ್ನು ನೋಡುತ್ತಾ ಬಂಡೆಗಳಿಂದ ಬಂಡೆಗಳಿಗೆ ಜಿಗಿಯುತ್ತಾ ತಮ್ಮ ಹಾದಿಗೆ ಅಡ್ಡವಾಗುತ್ತಿದ್ದ ಓಟೆ ಬಿದಿರುಗಳ ಕಾಂಡಗಳನ್ನು ಬದಿಗೆ ತಳ್ಳುತ್ತಾ ಸಾಗುತ್ತಿದ್ದ ನನಗೆ ಮೈ ಎಚ್ಚರವಿರಲಿಲ್ಲ. ಗೋಪಾಲಯ್ಯ, ನೋಡಿ, ಈ ಹಪ್ಪಳ ಕರಿದ ವಾಸನೆಯುಂಟಲ್ಲ, ಅದು ಕನ್ನಡಿ ಹಾವಿನದ್ದು ಎಂದರು. ಆ ಮಾತಿನ ತಲೆಬುಡ ನನಗಾಗದೆ ಕನ್ನಡಿ ಎಂದು ಮಾರ್ನುಡಿದೆ ನಾನು. ಗೋಪಾಲಯ್ಯ ನನ್ನ ಸೌಂದರ್ಯದ ಕನಸನ್ನು ಸಂಪೂರ್ಣವಾಗಿ ಹರೆದೊಗೆಯುವಂತೆ ತಮ್ಮ ಸಹ ಗ್ರಾಮವಾಸಿಗಳಾದ ಅನೇಕ ಹಾವುಗಳನ್ನು ಕುರಿತು ಬಣ್ಣಿಸಿದರು. ಆ ಭೀಕರ ವರ್ಣನೆಗಳಿಂದ ಸೌಂದರ್ಯ ಮೋಹನಷ್ಟನಾದ ನಾನು ಕಾಲು ನೋಡಿ ಹೆಜ್ಜೆ ಹಾಕಿ ಎಂದ ಅವರ ಮಾತುಗಳನ್ನು ಕೇಳಿದ ಬಳಿಕಂತೂ ಪ್ರತಿಯೊಂದು ಬಂಡೆಯ ಸಂದಿಯಲ್ಲೂ ಒಂದೊಂದು ಹಾವನ್ನು ಕಾಣತೊಡಗಿದೆ. ಗೋಪಾಲಯ್ಯ ಅಬ್ಬಿಗಳ ಹಾದಿಯನ್ನು ಬಿಟ್ಟು ಗಿಡಗಳನ್ನು ಸವರುತ್ತಾ ಹಳುವನ್ನು ಹೊಕ್ಕರು. ಅವರನ್ನು ಹಿಂಬಾಲಿಸಿದ ನನಗೆ ದಾರಿಗೆಟ್ಟಂತಾಯಿತು. ಕೆಲವು ಕ್ಷಣಗಳ ಕಾಲ ನಾವು ಕಾಡಿನಲ್ಲಿ ಕುರುಡಾಗಿ ಅಲೆದು ತಿರುಗಿ ಮತ್ತೊಂದು ಕಾಲು ದಾರಿಯನ್ನು ಸೇರಿದೆವು. ನೋಡಿ, ಇದು ನಮ್ಮ ದಾರಿಯಲ್ಲ, ಬದಲು ಕಾಡಾನೆಗಳ ಸಂಚಾರದ ಮಾರ್ಗ. ಇದನ್ನೇ ಹಿಡಿದು ಆಚೆ ಸಂಪಾಜೆ, ಈಚೆ ಸುಬ್ರಹ್ಮಣ್ಯ, ಶಿರಾಡಿಗಳನ್ನು ಸೇರಬಹುದು ಎಂದರು. ನನಗೆ ಹಾವುಗಳ ವಿಷಯದ ಕನಸು ಮಾಯವಾಗಿ ಕಾಡಾನೆಗಳ ಬಿಂಬ ಕಾಣಿಸತೊಡಗಿತು. ನಡೆದು ಕಾಡು ಕಳೆಯಿತು. ಆಳೆತ್ತರದ ಹುಲ್ಲು ತುಂಬಿದ ಒಂದು ಬಯಲು ಬಂದಿತು.
ಅದರ ನಡುವಣಿಂದ ಹಾದು ಆ ಬೆಟ್ಟದ ಕೊಡಿಯನ್ನೇರಿದವು. ಸುದೈವದಿಂದ ಅಲ್ಲಿನ ಹುಲ್ಲು ಕತ್ತಿಗಿಂತಲೂ ಎತ್ತರವಾಗಿ ಬೆಳೆಯಲಿಲ್ಲವೆಂಬುದರಿಂದ ನಮ್ಮ ರುಂಡಗಳು ಸ್ವತಂತ್ರವಾಗಿದ್ದವು. ನನ್ನ ತಲೆಯು ಗೋಪಾಲಯ್ಯನವರ ತಲೆಯನ್ನು ಕಾಣುವುದಕ್ಕೂ ಅವರ ಮುಖವು ನನ್ನ ಮುಖವನ್ನು ನೋಡುವುದಕ್ಕೂ ಸಾಧ್ಯವಾಗಿತ್ತು. ಗೋಪಾಲಯ್ಯನವರು ಪೂರ್ವಕ್ಕೆ ಮುಖ ಮಾಡಿ, ಇದು ಕುಮಾರ ಪರ್ವತ, ಇದು ನಮ್ಮ ಶೇಷ ಪರ್ವತ, ಇದು ಸಿದ್ಧ ಪರ್ವತ ಎಂದು ತೋರಿಸಿದ್ದಲ್ಲದೆ ಅಲ್ಲಿನ ದಂತಕಥೆಗಳನ್ನು ಹೇಳಿದರು. ಅಲ್ಲಿ ಇನ್ನೂ ತಪಸ್ಸು ಮಾಡುತ್ತಿರಲೇಬೇಕಾದ ಸಿದ್ಧ ಸಾಧ್ಯರ ವಿಚಾರವನ್ನು ಕಂಡವರಿಗಿಂತಲೂ ಸೊಗಸಾಗಿ ಬಣ್ಣಿಸಿದರು. ಮೇಲೆ ಮುದ್ರಿಕೆಯಾಗಿ ಎಷ್ಟು ನಿಜವೋ ಎಷ್ಟು ಸುಳ್ಳೋ ಜನರು ಅನ್ನುತ್ತಾರೆ ಅನ್ನುತ್ತಿದ್ದರು. ನನ್ನ ದೃಷ್ಟಿಯೆಲ್ಲವನ್ನೂ ಕುಕ್ಕುವ ಬಿಸಿಲ ಜಳದ ಕೆಳಗೆ ನಿಶ್ಚಲವಾಗಿ ನಿಂತ ನೀಲ ಪರ್ವತ ಶ್ರೇಣಿಯನ್ನೇರಿತು. ನಾವು ನಿಂತ ಬೆಟ್ಟದ ಇಳುಕಲೇ ಕಣಿವೆಯಾಗಿ ಪರಿಣಮಿಸಿ ಅಲ್ಲಿಂದ ತಿರುಗಿ ಬೆಟ್ಟದ ಸಾಲಾಗಿ ಎದ್ದು ಕುಮಾರ ಪರ್ವತದಲ್ಲಿ ಲೀನವಾಯಿತು. ಆ ನೋಟದ ಭವ್ಯತೆ ನನ್ನ ಮನಸ್ಸನ್ನು ಬೆರಗುಗೊಳಿಸಿತು. ನಮ್ಮ ನಾಡಿಗೆ ಇದೊಂದು ಗೌರೀಶಂಕರವೆನಿಸಿತು. ನಿಮ್ಮ ಊರು ಕೈಲಾಸವಯ್ಯ ಎಂಬ ನನ್ನ ಹೊಗಳಿಕೆಯ ಮಾತನ್ನು ಕೇಳಿ ಗೋಪಾಲಯ್ಯ ನಕ್ಕರು. ನೋಡಿ, ಈ ಕೈಲಾಸಕ್ಕೆ ನಾನು ನಮ್ಮ ಊರಿನ ಇತರ ಗಣಗಳು ಹುಲ್ಲಿಗೋ ಸೊಪ್ಪಿಗೋ ಆಗಾಗ ಬರುವುದುಂಟು. ನಿತ್ಯವೂ ಇವನ್ನೇ ನೋಡುತ್ತಾ ಎಲ್ಲೋ ತಿರುಗಾಡುತ್ತಿರುವ ನಮಗೆ ಇದು ಬರಿಯ ಬೆಟ್ಟ. ಏನೋ ಪೇಟೆಯಿಂದ ಬರುವ ನಿಮ್ಮಂಥವರು ಅದರ ಚಂದವನ್ನು ಬಣ್ಣಿಸಿದರೇನೇ ಅದು ಚಂದವೆಂದು ನಮಗೆ ತಿಳಿಯಬೇಕು. ಆ ಕಣ್ಣು ಪೇಟೆಯವರಿಗಿರದೆ ನಮಗೆಲ್ಲಿದೆ ಎಂದರು. ಹಾಗೇನಿಲ್ಲ, ಪೇಟೆಯವರಿಗೂ ಇಂಥ ಬೆಟ್ಟ ನೋಟಗಳು ಬೇಕಾಗಿಲ್ಲ. ಅವರಿಗೆ ರೂಪಾಯಿ ನೋಟುಗಳನ್ನು ಕಂಡರೆ ಕುಮಾರ ಪರ್ವತದಷ್ಟು ದೊಡ್ಡದಾಗಿ ಕಾಣುತ್ತವೆ. ಅವರೂ ನಕ್ಕರು. ನಿಜ, ಪೇಟೆಯಲ್ಲಿ ಕಾಸಿಲ್ಲದೆ ಯಾವುದೂ ಆಗುವುದಿಲ್ಲ. ಅಲ್ಲಿ ದುಡ್ಡೇನೇ ದೊಡ್ಡಪ್ಪ. ಆದರೆ ಹಳ್ಳಿಯವರಿಗೂ ಹಣ ಬೇಡವೆಂದಲ್ಲ, ರೂಪಾಯಿ ನೋಟು ಕಹಿ ಕುತ್ತವೆಂದಲ್ಲ. ಆದರೆ ಎಷ್ಟೋ ಸಂಗತಿಗಳಲ್ಲಿ ದುಡ್ಡಿಲ್ಲದೆಯೂ ಇಲ್ಲಿ ನಡೆಯುತ್ತದೆ. ಇಲ್ಲಿ ಬೇಕಾದ ಒಡವೆಗಳನ್ನೆಲ್ಲ ನಾವೇ ಬೆಳೆಯಿಸುತ್ತೇವೆ. ಊರಲ್ಲಿ ನಮಗೆ ಹಣದ ಅವಶ್ಯಕತೆ ಇರುವುದಿಲ್ಲ. ಪೇಟೆಯ ಹಂಗು ಕಡಿಮೆ. ಆದರೆ ಭಟ್ಟರೇ, ಇಂತಹ ಸ್ವರ್ಗ ಕಂಡ ಮುಂದೆ ಇದ್ದರೂ ನಿಮಗೆ ಮನುಷ್ಯರ ಒಡನಾಟ ಬೇಕೆನಿಸುವುದಿಲ್ಲವೇ? ಈ ಮೂಲೆಯಲ್ಲೇ ಇದ್ದು ಇದ್ದು ಬೇಸರ ಬರುವುದಿಲ್ಲವೇ ಎಂದು ಕೇಳಿದೆ. ಗೋಪಾಲಯ್ಯ ನಗುತ್ತಾ, ಬೇಸರ ಬಾರದಿರುತ್ತದೆಯೇ? ಬೇಸರ ಎಲ್ಲಿದ್ದರೆ ಬರುವುದಿಲ್ಲ? ಇಲ್ಲಿದ್ದರೆ ನಿತ್ಯದ ಕೆಲಸದಲ್ಲಿ ಸಮಯ ಹೇಗೋ ಸಾಗುತ್ತಿದೆ. ಹಾಗೆ ತೀರಾ ಬೇಸರವಾದರೆ ಆಚೆ ನಮ್ಮ ದೇರಣ್ಣನ ಮನೆಗೋ ಈಚೆ ನಮ್ಮ ನಾರಾಯಣನ ಮನೆಗೋ ಹೋಗಿ ಬರುತ್ತೇನೆ. ತಿಂಗಳಿಗೊಮ್ಮೆ ಸುಬ್ರಹ್ಮಣ್ಯದ ತನಕವೂ ಹೋಗಿ ಬರಬಹುದು. ಬೆಳಗ್ಗೆ ಹೋಗಿ ಸಂಜೆಗೆ ಬಂದರಾಯಿತಲ್ಲ. ಬೇಸರ ಹೋಗಲಿಕ್ಕೇನಾಗಬೇಕು? ಅಂತೂ ಸರಿಯೇ, ಪ್ರಾಯಶಃ ಪೇಟೆಯಲ್ಲಿ ಬೆಳೆದ ನನ್ನಂಥವರಿಗೆ ಹಾಗೆನ್ನಿಸುತ್ತಿರಬೇಕು. ಕೊನೆಗೆ ಎಲ್ಲವೂ ಅಭ್ಯಾಸವಾದ ಹಾಗೆ ಅಲ್ಲವೇ? ಆದರೆ ಇಷ್ಟು ಮಾತ್ರ ನಿಜ, ನನ್ನಂಥವನು ತಿಂಗಳಿಗೆ 100 ರೂಪಾಯಿ ಕೊಡುತ್ತೇನೆಂದರೂ ಇಲ್ಲಿಯೇ ಇದ್ದು 6 ತಿಂಗಳ ಸಮಯವನ್ನು ಕಳೆಯಲಾರ. ಗೋಪಾಲಯ್ಯ ನನ್ನ ಉತ್ತರದಿಂದ ತೃಪ್ತರಾದರೋ ಇಲ್ಲವೋ ತಿಳಿಯದು. ನಾನು ನಿಂತಲ್ಲಿಯೇ ನಿಂತು ನೋಡುವಷ್ಟು ನನ್ನ ಮನದಣಿಯೇ ನೋಡಿಯಾಯಿತು. ಆ ಬಳಿಕ ಇನ್ನು ಹೋಗುವ ಎಂದೆ. ಅವರು ತಿರುಗಿ ಮಾರ್ಗದರ್ಶಕರಾಗಿ ಹಾದಿಯ ಹುಲ್ಲನ್ನು ಆಚೀಚೆ ಬಗೆಯುತ್ತಾ ಮುಂದುವರಿದರು. ತಿರುಗಿ ಕಾಡು ಬಂದಿತು. ಇಬ್ಬರೂ ಮುಂದಕ್ಕೆ ನಡೆದವು. ಅವರಲ್ಲಿ ತಿರುಗಿ ಮಾತಿನ ಉತ್ಸಾಹ ಕಾಣಿಸಲಿಲ್ಲ. ನಡೆದ ದಣಿವಿನಿಂದ ನನ್ನಲ್ಲಿ ಮಾತುಗಳಿಗೆ ಉಸಿರು ಸಾಕಾಗಲಿಲ್ಲ. ಹಾಗೆಯೇ ಮುಂದುವರಿಯುತ್ತಿದ್ದ ಗೋಪಾಲಯ್ಯನವರು ಒಮ್ಮೆಗೇ ನಿಂತರು. ಹಾದಿಯಲ್ಲಿ ಬಿದ್ದ ಆನೆಯ ಲದ್ದಿಗಳನ್ನು ನನಗೆ ತೋರಿಸಿ, ನೋಡಿ, ಇನ್ನು ಇದರಿಂದ ಹಬೆ ಹೋಗುತ್ತಿದೆ. ರಾತ್ರಿ ಇಲ್ಲಿಗೆ ಆನೆಗಳು ಬಂದಿರಬೇಕು. ಇದೇ ದಾರಿ ನಮ್ಮ ಕಾಟುಮೂಲೆಯ ತೋಟಕ್ಕೆ ಹೋಗುತ್ತದೆ. ಮಧ್ಯಾಹ್ನ ಹೋಗಿ ನಾವು ವಿಚಾರಿಸಿ ಬರಬೇಕಾಯಿತು. ನಮ್ಮ ನಾರಾಯಣನ ಅವಸ್ಥೆ ಏನಾಗಿದೆಯೋ ಎಂದರು. ಏನೋ ಆನೆ ಗೀನೆಗಳು ನಿಮ್ಮ ತೋಟಕ್ಕೆ ನುಗ್ಗುವುದುಂಟೆ ಎಂದು ಕೇಳಿದೆ. ನುಗ್ಗುವುದು ಉಂಟು. ಹಾಗೆಯೇ ನುಗ್ಗಿ ತೋಟವನ್ನೇ ನುಗ್ಗುನೂರಿ ಮಾಡುವುದುಂಟು. ಆನೆಯ ಹಿಂಡನ್ನು ತಡೆಯುವಂಥ ಬೇಲಿಯನ್ನು ಮಾಡಲು ಬಂದಿತೇ ಹೇಳಿ. ಏನಾದರೂ ಗುಂಡಿನ ಹೆದರಿಕೆಯನ್ನು ತೋರಿಸಿದರೆ ಅವು ಹೊರಟು ಹೋಗಲೂಬಹುದು. ಗುಂಡನ್ನು ಹಾರಿಸಬಹುದು. ಆದರೆ ಅವನ್ನು ಕೊಲ್ಲಲು ಹಾಗಿಲ್ಲವಲ್ಲ. ಅವನ್ನು ಕೊಲ್ಲುವ ಹಾಗಿಲ್ಲ ಎಂದು ಅವಕ್ಕೂ ಗೊತ್ತಾಗಿದೆ.
ಮುಂದೆ ಬಹಳ ಹೊತ್ತಿನ ತನಕ ಅವರು ಮಾತನಾಡಲಿಲ್ಲ. ನಾನೂ ಮಾತನಾಡಲಿಲ್ಲ. ಮೆಲುಗಾಳಿಯೊಂದು ನಾವಿದ್ದೆಡೆಗೆ ಬೀಸಿತು. ಕೆಳಗಣ ಕಣಿವೆಯಲ್ಲಿ ಹರಿಯುತ್ತಿದ್ದ ಹಳ್ಳದ ನೀರಿನ ನಗುವು ನಮಗೆ ಕೇಳಿಸಿತು. ಅದರಿಂದ ನಾನು ಹತ್ತಿರ ಎಲ್ಲೋ ಹೊಳೆ ಹರಿಯುವ ಹಾಗಿದೆಯಲ್ಲ ಎಂದೆನು. ಹೊಳೆ ಇಲ್ಲೇ 100 ಗಜದ ಕೆಳಗೆ ಇದೆ. ಎಷ್ಟರ ತನಕ ಎದುರು ಗಾಳಿಯಿಂದ ಅದರ ಸದ್ದು ಕೇಳಿಸಲಿಲ್ಲ. ಈಗ ಗಾಳಿಯ ದಿಕ್ಕು ಬದಲಿಸಿತು. ನದಿಯ ಮೊರೆತ ಚೆನ್ನಾಗಿ ಕೇಳಿಸುತ್ತದೆ ಅಲ್ಲವೇ? ಈ ಹೊಳೆಯು ಯಾವುದನ್ನು ಹೋಗಿ ಸೇರುತ್ತದೆ ಎಂದು ಕೇಳಿದೆ ನಾನು. ಇಲ್ಲಿನ ಎಲ್ಲ ಹೊಳೆಗಳು ಹಳ್ಳಗಳು ಸೇರುವುದು ಕುಮಾರಧಾರೆಯನ್ನು ಎಂದರು ಅವರು. ಕಟ್ಟ ಕಡೆಗೆ ಸಮುದ್ರಕ್ಕೇನೇ ಅನ್ನಿ, ಯಥಾ ಗಚ್ಚತಿ ಸಾಗರಂ ಎನ್ನುವ ಹಾಗೆ ಎಲ್ಲ ನೀರೂ ಅಲ್ಲಿಗೆ. ಯಾಕೆ? ನದಿ ಸ್ನಾನವಾಗಬೇಕೆ? ನೀರು ಚೆನ್ನಾಗಿದೆ, ಥಂಡಿ ಮಾತ್ರ ಹೆಚ್ಚು. ಒಂದು ಮುಳುಕು ಹಾಕುವ ತನಕವೂ ಚಳಿ. ಮಿಂದರೂ ಮೀಯುವ ಹೊಳೆಯುವ ನೀರಿನ ಋಣ ಹಾಳು ಪುತ್ತೂರಿಗೆ ಎಲ್ಲಿಂದ ಬರಬೇಕು ಎಂದೆ ನಾನು. ಮೀಯುವ ಪಂಚತಂದೆ ಆಗಬೇಕಲ್ಲವೇ? ಮನೆಗೆ ಹೋಗಿ ಬರುವುದಾದರೆ 1 ಮೈಲಿ ಸುತ್ತು ಹೆಚ್ಚಾಗುತ್ತದೆ. ಸುತ್ತಾಟವಾಗಬಹುದು. ಬಟ್ಟೆಯನ್ನು ತಂದರೆ ಒಗೆಯಬಹುದಲ್ಲ. ಅಲ್ಲಿ ಬಟ್ಟೆ ಒಗೆಯುವ ಕಲ್ಲುಗಳಿರಬಹುದಲ್ಲ. ಕಲ್ಲುಗಳಿಗೆ ಈ ಊರಲ್ಲಿ ಬರಗಾಲವೇ ಎಂದರು ಗೋಪಾಲಯ್ಯ. ಅಲ್ಲಿಂದ ನಾವು ನೇರವಾಗಿ ಕೆಳಕ್ಕಿಳಿದೆವು. ಬಳಿಕ ಕಾಡನ್ನು ಕಳೆದು ಚಿಕ್ಕದಾದ ತೋಡನ್ನು ದಾಟಿ ಗದ್ದೆಗಳನ್ನು ತುಳಿದಾಯಿತು. ನಡೆದು ಮನೆಯ ತೋಟವನ್ನು ಸೇರಿ ಅಂಗಳಕ್ಕೆ ಬಂದೂ ಆಯಿತು. ನಡುವೆ ಹಾದಿಯುದ್ದಕ್ಕೂ ಗೋಪಾಲಯ್ಯ ಏನನ್ನೂ ಮಾತನಾಡಲಿಲ್ಲ. ಅವರ ಮನಸ್ಸು ಮಾತಿನ ಸರಣಿಯಲ್ಲಿ ಲೀನವಾಗಿರಲಿಲ್ಲ. ಬೆಟ್ಟದ ಕುಡಿಯಿಂದ ಇಳಿದ ಗಳಿಗೆಯಿಂದಲೂ ಅವರ ಕಣ್ಣುಗಳು ತುಂಬ ಅಸ್ಥಿರವಾಗಿರುವಂತೆ ನನಗೆ ಕಾಣಿಸಿದವು. ಮಾತುಗಾರಿಕೆಗೆ ಸರಣಿಯೂ ಇದ್ದಿರಲಿಲ್ಲ. ಮಾತಿನ ವಿಷಯದಲ್ಲಿ ಆಸಕ್ತಿಯೂ ತೋರಿ ಬರಲಿಲ್ಲ. ಅವರಾಡಿದಂಥ ಕೆಲವೇ ಮಾತುಗಳು ನಡೆದ ಹಾದಿಯಷ್ಟೇ ಅಡ್ಡದಿಡ್ಡಾಗಿ ಸೆರಗು ತಪ್ಪೆ ಹಿಡಿದು ಸಾಗಿದ್ದವು. ಗೋಪಾಲಯ್ಯನವರು ಮನೆಯೊಳಕ್ಕೆ ಹೋಗಿ ಮರೆತು ಹೋದ ನಸ್ಯದ ಬುಡ್ಡಿಯನ್ನು ತಂದು 1 ಚಿಟಿಕಿ ನಸ್ಯವನ್ನು ಸೇವಿಸಿದರು. ಅದರಿಂದ ಎಚ್ಚರಗೊಂಡು ಮುಂದಿನ ಕೆಲಸ ನಿರ್ಧರಿಸುವಂತೆ ನನಗೊಂದು ತುಂಡು ಬಟ್ಟೆ ಒಗೆಯುವ ಸಾಬೂನನ್ನು ತಂದುಕೊಟ್ಟು ಇನ್ನು ಹೋಗುವ ಎಂದರು. ಮನೆಯ ಮೆಟ್ಟಲನ್ನು ಇಳಿಯುತ್ತಾ ಕತ್ತನ್ನು ತಿರುಗಿಸಿ, ಶಂಕರಿ, ಇವರಿಗೆ ನದಿಯ ಸ್ನಾನವಾಗಬೇಕಂತೆ, ಸ್ನಾನ ಮಾಡಿಕೊಂಡು ಬರುತ್ತೇನೆ ಎಂದರು. ಅದನ್ನು ಕೇಳಿ ಆಕೆ ಹೊರಕ್ಕೆ ಬಂದು, ಇಲ್ಲಿ ಬಿಸಿನೀರು ಇರುತ್ತಾ? ಚಳಿ ದಿವಸದಲ್ಲಿ ಅವರು ಹೊಳೆ ನೀರಿನ ಸ್ನಾನ ಮಾಡಬೇಕೇ ಎಂದು ಕೇಳಿದರು. ನೀರು ಅಷ್ಟೊಂದು ಥಂಡಿಯಾಗಿದ್ದರೆ ಮೀಯದೇ ಹಿಂದಕ್ಕೆ ಬರುತ್ತೇವೆ. ನಿಮ್ಮೂರ ಹೊಳೆಯನ್ನು ನೋಡುವ ಎಂಬ ಆಸೆಯಾಗಿದೆ. ನೋಡಿ ಬರಬಹುದಲ್ಲ ಎಂದೆ ನಾನು. ಹೋಗಿ ಬನ್ನಿ. ಅಲ್ಲದೆ ಇಲ್ಲಿ ಅಡುಗೆಯೂ ಆಗಿಲ್ಲ. ಸುಮ್ಮನೆ ಗೊಳಿತು ಮಾಡುವುದೇನು ಎಂದಳು. ತಿರುಗಿ ಏನನ್ನೋ ನೆನಪು ಮಾಡುತ್ತಾ, ಹೊಳೆಯಲ್ಲಿ ಬಹಳ ಹೊತ್ತು ಮಾಡಬೇಡಿ ಎಂದು ಗಂಡನನ್ನು ಎಚ್ಚರಿಸಿದಳು. ತನ್ನ ಮಾತಿಗೆ ನಾನು ಮೊದಲು ಯೋಚಿಸಬಹುದೆಂದು ಅಂಜಿಕೊಂಡಂತೆ ನನ್ನನ್ನು ಕಂಡು, ಹಾಗಲ್ಲ, ಅವರು ಒಮ್ಮೊಮ್ಮೆ ಮಾತುಕತೆ ಶುರು ಮಾಡಿಬಿಟ್ಟರೆ ಹೊತ್ತು ಹೋದುದೇ ಅವರಿಗೆ ತಿಳಿಯುವುದಿಲ್ಲ. ಅದಕ್ಕೇನೇ ಹೇಳಿದೆ ಎಂದು ನುಡಿದು ಒಳಕ್ಕೆ ಹೋದಳು. ಶಂಕರಮ್ಮನ ಮಾತುಗಳನ್ನು ಕೇಳಿ ನನಗೇನೇ ಆಶ್ಚರ್ಯವಾಯಿತು. ಗೋಪಾಲಯ್ಯನಲ್ಲಿ ಮಾತಿನ ಚಾಪಲ್ಯ ಬಹಳವಾಗಿದ್ದಂತೆ ನನಗೆ ಕಾಣಿಸಿರಲಿಲ್ಲ. ಬದಲು ಸ್ವಲ್ಪ ಹೊತ್ತಾದರೂ ಬಂದವರೊಡನೆ ಹರಟಬೇಕೆಂಬ ಹವ್ಯಾಸ ಆಕೆಗೆ ಇದ್ದಿರಬೇಕು ಎಂದು ಅನಿಸಿತ್ತು. ಈಗ ನಾನು ಪತಿಯ ಶೀಲವನ್ನು ಬಣ್ಣಿಸಿದ ಸತಿಯ ಮಾತಿನಲ್ಲಿ ನಂಬಿಕೆಯನ್ನು ಇರಿಸಲೇ ಬಿಡಲೆ. ನನ್ನದು ಪೂರ್ಣವಾಗಿ 1 ದಿವಸದ ಅನುಭವವೂ ಅಲ್ಲ, ಜೀವಮಾನದ ಅನುಭವ ಅವಳದ್ದು. ಹೀಗಿರಲು ಅವಳ ಮಾತಿನಲ್ಲಿಯೇ ಹೆಚ್ಚಿನ ಸತ್ಯವಿರಬೇಕೆಂದು ತೀರ್ಮಾನಿಸಿ ಗೋಪಾಲಯ್ಯನೊಡನೆ ಹೊರಟೆ. ಹೊಳೆಯನ್ನು ಸೇರುವ ತನಕ ನಾನೇ ಮಾತುಗಾರನಾಗಿದ್ದೆ. ಅವರ ಪಾಲಿನ ಕೆಲಸ ಬರಿಯ ಹೂಂಕಾರಗಳು ಮಾತ್ರ. ಹೊಳೆ ಬಂದಿತು. ಇನ್ನು ನೀವು ಸ್ನಾನ ಮಾಡಿ ನೋಡುವ ಎಂದರು. ಅವರು ತಮ್ಮ ನಡುವಿಗೆ ಸ್ನಾನದ ಪಂಚೆಯೊಂದನ್ನು ಬಿಗಿದುಕೊಂಡು ಮೂಗನ್ನು ಹಿಡಿದು ಓಂ ಶಂಕರ ಶಂಕರ ಎಂದು ನೀರಿನಲ್ಲಿ 3 ಬಾರಿ ಮುಳುಗಿ ಎದ್ದರು. ನಾನು ಅರೇ ನೀರಿನಲ್ಲಿ ಕಾಲು ಚಾಚಿ ಚಳಿಯಿಂದ ಮುಂದುವರಿಯಲು ಅಂಜಿ ತಿಳಿ ನೀರ ತಳದಿಂದ ಮೂಡಿ ಕಾಣುವ ಬೆಣಚು ಕಲ್ಲುಗಳ ದುಂಡಾದ ಆಕಾರಗಳನ್ನು ಮೋಹಿಸುತ್ತಾ ನಿಂತೆ. ನೀರಿನ ಒಯ್ಲಿಗೆ ಎದುರಾಗಿ ತಮ್ಮ ನೆಲೆಯಲ್ಲಿ ನಿಲ್ಲಿಸಿಕೊಳ್ಳಲು ಯತ್ನಿಸುತ್ತಿದ್ದ ಕಿರಿಮೀನುಗಳು
ತನ್ನ ಕಾಲುಗಳನ್ನು ಮುತ್ತಿ ಕಡಿಯತೊಡಗಿದವು. ನನಗೀಗ ತುಂಬ ವಿಚಾರ. ಪೂರ್ಣ ನೀರಿನಲ್ಲಿ ಇಳಿಯಲೇ, ಅಲ್ಲಿಂದಲೇ ಮನೆಗೆ ಮರಳಿ ಬಚ್ಚಲಿನಲ್ಲಿ ಸ್ನಾನ ಮಾಡಲೇ ಎಂಬ ತೊಡಕು. ಅವಸರವಾಗಿ ಓಡುತ್ತಿದ್ದ ಆ ನೀರಿನ ಮೇಲೆ ಇನ್ನೂ ಹಬೆ ಹಾರುತ್ತಿತ್ತು. ಸೂರ್ಯನ ಕಾವು ಅಲ್ಲಿನ ಶಿಲೆಗಳಿಗೆ ತಗುಲಿದಂತಿಲ್ಲ. ಅಲ್ಲಿನ ನೀರು ಮಂಜುಗಡ್ಡೆಯದೇ ಅವತಾರ. ಹಾಗೆಯೇ ನಿಂತು ಹೊತ್ತು ಕಳೆಯಲಾರದೆ ಮೈಗೆ ಕಾವನ್ನುಂಟು ಮಾಡಲು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಒಗೆಯತೊಡಗಿದೆ. ನನ್ನ ಒಗೆತ ಮುಗಿದರೂ ಗೋಪಾಲಯ್ಯನವರು ಅಲ್ಲಿಂದ ಕದಲಲಿಲ್ಲ. ಮೊಣಗಿದಲ್ಲೇ ನಿಂತು ಶೀತದಿಂದ ಹಿಮಗಟ್ಟಿದ ಮೈಯುಳ್ಳವರಂತೆ ಅವರಿದ್ದರು. ಅವರ ಬಾಯಿ ಮಾತ್ರ ಮಂತ್ರಗಳನ್ನು ಮಣಗುಟ್ಟುತ್ತಿತ್ತು, ಕೈ ನೀರನ್ನು ಸಿಂಚಿಸುತ್ತಿತ್ತು. ನಾನು ಒಗೆದ ಅರಿವೆಗಳನ್ನು ಹಿಂಡಿ ಬಂಡೆಯ ಕಲ್ಲುಗಳ ಮೇಲೆ ಹರವಿದೆ. ಸಮಯ ಕಳೆಯಲು ಹೊಳೆಯ ನೇರಳೆ ಗಿಡದ ಕಡ್ಡಿಯನ್ನು ಮುರಿದು ಹಲ್ಲನ್ನು ಉಜ್ಜತೊಡಗಿದೆ. ಅವರ ತಪಸ್ಸು ಮುಗಿಯಲಿಲ್ಲ. ಹಾಗೆಂದು ಉಪಾಯಗಾಣದೇ ತಿರುಗಿ ನೀರಿಗಿಳಿದೆ. ಮೊದಲನೆಯ ಮುಳುಗಿಗೆ ಅಂತರಂಗ ಬಹಿರಂಗವೆಲ್ಲ ಅದುರಿತು. ನೀರಿಂದಿದ್ದು ನನ್ನ ಮೈಯನ್ನು ಬಿರುಸಾಗಿ ತಿಕ್ಕಿಕೊಂಡೆ. ಶೀತವಾದ ಗಾಳಿ ನನ್ನನ್ನು ಕೊರೆಯತೊಡಗಿತು. ಇದು ನನ್ನ ಸ್ನಾನದ ಪೂರ್ವಾರ್ಧ. ಉತ್ತರಾರ್ಧವೂ ದಂಡೆಯ ಮೇಲೆಯೇ ಮುಗಿಯಿತು. ಗೋಪಾಲಯ್ಯ ಜಪವನ್ನು ತೀರಿಸಿಕೊಂಡು ನೀರಲ್ಲಿ ಕಾಲು ಬಿಟ್ಟು ಬಳಿಯ ಬಂಡೆಯೊಂದರ ಮೇಲೆ ಕುಳಿತರು. ಅವರಿಗೆ ತುಸು ಸಮೀಪದಲ್ಲಿ ಬಿಸಿಲಿಗೆ ಕಾಲು ಚಾಚಿ ನಾನು ಕುಳಿತಿದ್ದೆ. ಅಂದರೆ ಒಂದು ಸಂಗತಿ ನೋಡಿ ಎಂದರು ಅವರು. ಕೆಂಡ ಕೆಕ್ಕಿದ ಕಬ್ಬಿಣವನ್ನು ನೀರ ಗದ್ದಿದಷ್ಟು ವಿಪರೀತವಾಗಿ ಅವರು ಮೌನದಿಂದ ಮಾತಿಗೆ ಧುಮುಕಿದರು. ಯಾವ ಮಾತಿಗೆ ಬಂದಿರಿ ನೀವು ಎಂದು ಕೇಳಿದರು. ನಡುವೆ ಏನೋ ಮಾತು ಸಾಗಿತ್ತೆಂದು ನಾನೇ ಎಲ್ಲೋ ಕಿವಿಗೊಟ್ಟು ಉದಾಸೀನವಾಗಿದ್ದೇನೆಂದೋ ನನಗೆ ತೋಚಿತು. ಅವರೆಂದರು, ಆಗ ಕೇಳಲಿಲ್ಲವೇ ನೀವು, ಈ ಪ್ರದೇಶದಲ್ಲಿ ವಾಸವಾಗಿರಲು ನಿಮಗೆ ಬೇಸರವಾಗುವುದಿಲ್ಲವೇ ಎಂದು. ಅದನ್ನೇ ನೆನೆದು ಸಂಗತಿ ಹೇಳುತ್ತಿದ್ದೇನೆ ಎಂದರು. ಬೆಟ್ಟದ ಕುಡಿಯಿಂದ ನದಿಗೆ ಬರುವ ತನಕ ನೆಲದ ಗರ್ಭದಲ್ಲಿಯೇ ಹುದುಗಿ ಹರಿಯುತ್ತಿದ್ದ ಅವರ ವಿಚಾರ ಸರಣಿ ಈಗ ಮೇಲೆ ಬಂದುದು ನನಗೆ ಸ್ಪಷ್ಟವಾಯಿತು. ಆಗಿನ ನನ್ನ ಪ್ರಶ್ನೆಗೆ ಈಗ ಉತ್ತರ ಬರುತ್ತಿದ್ದು ತಿಳಿಯಿತು. ಹೌದು, ನನಗೆ ಅದನ್ನು ನೆನೆದುಕೊಂಡು ಆಶ್ಚರ್ಯವಾಗುತ್ತಿದೆ. ಮನುಷ್ಯನಿಗೆ ಮನುಷ್ಯನ ಸಹವಾಸ ಬೇಕೇ ಬೇಕು, ಆಗಾಗ ಬೇಕಾಗುತ್ತದೆ. ನೀವು ಗಂಡ ಹೆಂಡರಿಬ್ಬರೂ ಜನಸಂಚಾರವಿಲ್ಲದ ಇಂಥ ಕೊಂಪೆಯಲ್ಲಿ ವಾಸವಾಗಿದ್ದೀರಿ. ನಿಜ, ಕೆಲಸದಲ್ಲಿರುವ ಗಳಿಗೆಯಲ್ಲಿ ಜನ ಬೇಕೆನಿಸಲಾರದು. ಕೆಲವೊಮ್ಮೆ ಆಳುಗಳು ಬಂದು ಮನೆಯ ಮುಂದೆ ಸುಳಿದರೂ ತೃಪ್ತಿಯಾಗುತ್ತದೆ. ಆದರೆ ಕೆಲಸವಿಲ್ಲದೆ ಒಂಟಿಯಾಗಿದ್ದಾಗ ಎಷ್ಟೋ ಬಾರಿ ಈ ಅರಣ್ಯದಲ್ಲಿ ಯಾಕೆ ಬಂದು ಇದ್ದೇವೆ ಎನಿಸುವುದಿಲ್ಲವೇ? ಹಾಗೇನಿಲ್ಲ. ನಾನು ಇಲ್ಲಿಗೆ ಮದುವೆಯಾಗಿ ಬಂದಾಗಲೆಲ್ಲ ಬರುವ ತನಕವೂ ಒಬ್ಬಂಟಿಗನಾಗಿಯೇ ಇದ್ದೆ. ನನ್ನ ಅಪ್ಪ ಅಬ್ಬೆಯರು ಬೇಗನೆ ತೀರಿಕೊಂಡರು. ಆದರೆ ನಾನು ಆಗೇನು ಪುಟ್ಟ ಕೂಸಲ್ಲ. ನನ್ನ ಉಪನಯನವಾದ ವರ್ಷವೇ ತಂದೆ ಕಾಲವಾದರು. ಇದಾದ 6-8 ವರ್ಷಗಳ ಬಳಿಕ ತಾಯಿ ತೀರಿಕೊಂಡಳು. ತಂದೆಯು ತೀರಿಕೊಂಡ ಬಳಿಕ, ಅಂದರೆ ನನ್ನ 10ನೆಯ ವಯಸ್ಸಿನಿಂದ ನಾವಿಬ್ಬರು ಈಗಿರುವ ಮನೆಯಲ್ಲಿ ಒಂಟಿ ಜೀವನ ಕಳೆದೆವು. ಬೇಸರವಾದಾಗ ನನ್ನನ್ನು ಅಬ್ಬೆ ಮಾತನಾಡಿಸಬೇಕು, ಅಬ್ಬೆಯನ್ನು ನಾನು ಮಾತನಾಡಿಸಬೇಕು. ದಿನದ ವೇಳೆ ದನ ಕರು, ತೋಟ ಗದ್ದೆ, ಆಳು ಒಕ್ಕಲು ಎಂದು ವಿರಾಮವಿಲ್ಲದೆಯೇ ಸಾಗುತ್ತಿತ್ತು. ಅಲ್ಲಿಯ ತನಕ ನನಗೂ ಒಂಟಿತನ ಎಷ್ಟು ಕಠಿಣವೆಂಬುದು ತಿಳಿದಿರಲಿಲ್ಲ. ತಾಯಿ ತೀರಿಕೊಂಡ ಮೇಲೆಯೇ ಅದರ ತಿಳಿವಾದದ್ದು ನನಗೆ. ಆಕೆ ಕಣ್ಣು ಮುಚ್ಚಿದ ತಿಂಗಳ ಕಾಲ ಮನೆಗೆ ಸೋದರ ಮಾವನ ಮನೆಯವರು ಬಂದಿದ್ದರು. ಅವರು ಹೊರಡುವ ವೇಳೆಯೂ ಬಂದಿತು. ಅವರೆಂದರು, ಮಗು ಗೋಪಾಲ, ಇಲ್ಲಿ ನೀನೊಬ್ಬನೇ ಇದ್ದು ಏನು ತಪಸ್ಸು ಮಾಡುತ್ತೀಯ? ಬಾ, ನಮ್ಮ ಮನೆಯಲ್ಲಿರು. ಈ ಜ್ವರದ ಕೊಂಪೆಯಲ್ಲಿ ಒಬ್ಬನೇ ಇರುವುದರಲ್ಲಿ ಅರ್ಥವಿಲ್ಲ ಎಂದರು. ನನಗೂ ಆ ಮಾತು ನಿಜವೆನಿಸಿತು. ನಮ್ಮಮ್ಮನೂ ತೀರಿಕೊಂಡದ್ದು ಜ್ವರದ ಗಡ್ಡೆ ಬಲಿತುದರಿಂದಲೇ. ನಾನಾದರೂ ವಾರಕ್ಕೊಂದೆರಡು ದಿವಸ ಜ್ವರದಿಂದ ಹಾಸಿಗೆ ಹಿಡಿಯಬೇಕಾಗುತ್ತಿತ್ತು. ಹೀಗೆಂದು ನನ್ನ ಸೋದರ ಮಾವನ ಮನೆಗೆ ಹೋಗುವ ನಿರ್ಧಾರ ಮಾಡಿದೆ. ಬೆಳ್ಳಾರೆ ಅವರ ಊರು. ಇಲ್ಲಿಂದ 6 ಹರಿದಾರಿಯ ದೂರವಷ್ಟೇ. ನಮ್ಮೂರಿನಂಥ ನಿರ್ಜನ ಪ್ರದೇಶವೂ ಅದಲ್ಲ. ಆದರೆ ಅಲ್ಲಿ ನನಗೆ 1 ವರ್ಷ ಸಹ ಇರಲು ಸಾಕಾಯಿತು. ಸೋದರ ಮಾವ ನನ್ನವರಾದರೂ ಮಾವನ ಮಡದಿ ಬೇರೆಯೇ ಕುಲದವಳು.
ಅವಳು ಕೊಟ್ಟ ಪೀಡೆಗಳನ್ನು ಒಳಗೊಳಗೇ ನುಂಗಿಕೊಂಡೆ. ಕೊನೆಗೊಂದು ದಿನ ಸುದ್ದಿ ಇಲ್ಲದೆ ಊರನ್ನು ಬಿಟ್ಟೆ. ಇಲ್ಲಿನ ನಮ್ಮ ತೋಟ ದೇರಣ್ಣನ ತಂದೆಗೆ ಗೇಣಿಗೆ ಕೊಟ್ಟಿತ್ತು. ಹೀಗಾಗಿ ಊರಿಗೆ ಮರಳಲಿಲ್ಲ. ಒಬ್ಬನೇ ಇದ್ದು ಹೊಲ ಮನೆ ಮಾಡುವ ಸಾಹಸ ನನಗಿರಲಿಲ್ಲ. ಒಂಟಿಯಾಗಿ ತಿರುಗಿ ಮನೆಗೆ ಕಾಲಿರಿಸಲು ಇಷ್ಟವಾಗಲಿಲ್ಲ. ಪ್ರಾಯಕ್ಕೆ ಕಾಲಿರಿಸಿದ್ದೇನೆ ಎಂಬ ತಿಳಿವು ನನಗೆ ಮಾವನಲ್ಲಿ ಇದ್ದಾಗಲೇ ಮದುವೆಯ ಹಂಬಲವು ಮನಸ್ಸಿನಲ್ಲಿ ಅಂಕುರಿಸಿತ್ತು. ಈಗ ಆ ಆಸೆ ಬಲವತ್ತರವಾಯಿತು. ಆದ್ದರಿಂದ ಕನ್ಯಾರ್ಥಿಯಾಗಿ ಪಡುವಣ ಸೀಮೆಯನ್ನೆಲ್ಲ ಅಲೆದಾಡಿದೆ. ಕುಂಬಳೆ ಸೀಮೆಯಿಂದ ಸುಳ್ಯ ಸೀಮೆಯ ತನಕ ನಾನು ಹೊಕ್ಕು ಹೊರಟ ಮನೆಗಳಿಗೆ ದಿಕ್ಕಿಲ್ಲ. ಮದುವೆಯಾಗಲು ಬಂದ ನನ್ನ ದಿಟ್ಟತನವನ್ನು ಕಂಡು ನಕ್ಕವರುಂಟು, ಹಾಸ್ಯ ಮಾಡಿದವರೂ ಉಂಟು. ಆದರೆ ಹೆಣ್ಣನ್ನು ಕೊಟ್ಟವರು ಯಾರೂ ಇಲ್ಲ. ಆದರೆ ಬ್ರಹ್ಮನ ಬರಹ ನೋಡಿ, ವಿಧಿಯೇ ವಿಟ್ಲ ಸೀಮೆಯ ಒಂದು ಮನೆಗೆ ನನ್ನನ್ನು ವೈದಿದೆಂದು ಕಾಣುತ್ತದೆ. ನೆಕ್ಕರೆ ಹಿತ್ತಲು ಪರಮೇಶ್ವರ ಭಟ್ಟರು ಎಂಬುವರ ಮನೆಗೆ ಹೋದೆ. ಭಟ್ಟರಿಗೊಬ್ಬಳು ಬೆಳೆದ ಮಗಳಿದ್ದಾಳೆ ಎಂಬ ಸುದ್ದಿ ನನ್ನ ಕಿವಿಗೆ ಬಿದ್ದು ನಾನಲ್ಲಿಗೆ ಹೋಗಿದ್ದೆ. ಆ ಸುದ್ದಿ ಸುಳ್ಳಾಗಲಿಲ್ಲ. ಅವರ ಸಂಸಾರ ದೊಡ್ಡದು. ಅವರಿಗೆ 8 ಮಕ್ಕಳು. ಅರೆವಾಶಿ ಹೆಣ್ಣು, ಅರೆವಾಶಿ ಗಂಡು. ಮನೆಯಲ್ಲಿ ಹೆಣ್ಣೇ ಹಿರಿದಾಗಿತ್ತು. ಆದರೂ ಆಕೆಗೆ ಮದುವೆಯಾಗಿರಲಿಲ್ಲ. ನಮ್ಮವರಲ್ಲಿ ತೋಟವೆಲ್ಲದವರ ಕುಟುಂಬಗಳು ಕಡಿಮೆ. ಇವರು ಅಂಥವರು. 4-6 ಮುಡಿ ಗದ್ದೆ ಬೇಸಾಯ ಮಾತ್ರವಿತ್ತು. ಅಂತಹದರಲ್ಲೂ ಅವರು ನನ್ನನ್ನು ತಮ್ಮ ಮನೆಗೆ ಕರೆದು ಊಟ ಹಾಕಿದರು. ತಮ್ಮ ಬಡತನದಲ್ಲಿ ಎಷ್ಟು ಸನ್ಮಾನ ಮಾಡಲು ಸಾಧ್ಯವೋ ಅಷ್ಟೆಲ್ಲವನ್ನು ಮಾಡಿದರು. ಆ ಮಧ್ಯಾಹ್ನ ನಾನಲ್ಲಿಯೇ ಇದ್ದೆ. ರಾತ್ರಿಯ ಊಟವೂ ನನಗಲ್ಲೇ ಪ್ರಾಪ್ತಿ. ಊಟ ಮುಗಿಸಿ ಊರ ಮಾತುಗಳಿಂದ ಕಾಲಹರಣ ಮಾಡುತ್ತಿರುವಾಗ ಭಟ್ಟರು ಸ್ವಾಭಾವಿಕವಾಗಿ ತಮ್ಮ ಸಂಸಾರದ ಸುಖ ದುಃಖಗಳನ್ನು ಹೇಳತೊಡಗಿದರು. ಬಂದವರ ಮುಂದೆ ಹಾಳು ಹರಟೆ ತೋಡಿಕೊಳ್ಳುತ್ತಿದ್ದೇನೆಂದು ನಿಮಗೆ ಕರಕರೆ ಆಗುವುದಾದರೆ ಬೇಡ ಎಂದರು. ಯಾಕಾಗಬಾರದು? ಪರರ ದುಃಖ ಪರಿಹರಿಸುವ ಶಕ್ತಿ ಒಬ್ಬನಿಗಿರಲಾರದು. ಕೇಳುವಷ್ಟಾದರೂ ಸಹನೆ ಇರಬೇಕಲ್ಲ ಎಂದೆ ನಾನು. ಅದರಿಂದ ಧೈರ್ಯ ತಾಳಿ ಮಾತನ್ನು ಮುಂದುವರಿಸಿದರು. ನೋಡಿ, ಬಡವರಿಗೆ ಯಾವಾಗಲೂ ಮಕ್ಕಳು ಹೆಚ್ಚಿಗೆ ಎಂದು ಕಾಣುತ್ತದೆ. ಸಾಲದಕ್ಕೆ 4 ಹೆಣ್ಣು ಮಕ್ಕಳೇ. ಮಗಳೇ ಹಿರಿಯವಳು. ಇನ್ನೂ ಲಗ್ನವಾಗಿಲ್ಲ. ಬಡವರ ಮನೆಯ ಹುಡುಗಿಯನ್ನು ಯಾರು ಕಣ್ಣೆತ್ತಿ ನೋಡುತ್ತಾರೆ? ಅದರಲ್ಲೂ ತೋಟವಿಲ್ಲದ ಹವ್ಯಕರಿಗೆ ನಮ್ಮಲ್ಲಿ ಏನು ಮನ್ನಣೆ ಇದೆ? ಹಾಗೆ ಶಿರ್ಸಿ ಸಿದ್ದಾಪುರಗಳಿಂದ ನೆಂಟಸ್ತಿಕೆಯನ್ನು ಅರಸಿಕೊಂಡು ಬಂದಿದ್ದರು. ಅಷ್ಟು ದೂರಕ್ಕೆ ಹುಡುಗಿಯನ್ನು ಕೊಟ್ಟರೆ ತಿರುಗಿ ಅವಳ ಮುಖವನ್ನು ನಾವು ನೋಡಲಿಕ್ಕೆ ಉಂಟೆ? ಅವರ ಹೆಂಡತಿಯೂ ಬಂದು ಅಷ್ಟರಲ್ಲಿ ಮಾತಿನಲ್ಲಿ ಸೇರಿಕೊಂಡರು. ಇದೇ ಊರಾದರೆ ಯಾವ ಮೂಲೆಗೂ ನಮ್ಮ ಮಗುವನ್ನು ಕೊಡಬಹುದು. ಕಾಯಿಲೆ ಕಸಾಲೆಯಾದರೆ ಹೋಗಿ ನೋಡಬಹುದು. ಬದಲು ಶಿರ್ಷಿಯಂತ ಊರಿಗೆ ಕೊಟ್ಟಿದ್ದಾದರೆ ತಿರುಗಿ ಕಣ್ತೆರೆದು ಕಾಣುವುದಕ್ಕಿಲ್ಲ. ಆದರೆ ನಮ್ಮ ಶಂಕರಿ ಅನ್ನುತ್ತಾಳೆ, ಶಿರ್ಷಿಯಾದರೆ ಶಿರ್ಷಿ, ನನ್ನ ಸಲುವಾಗಿ ಗೋಳನ್ನು ಕಟ್ಟಿಕೊಳ್ಳಬೇಡಿ. ಋಣ ಬರದಲ್ಲಿಗೆ ಹೋಗುವುದು ಹೆಮ್ಮಕ್ಕಳ ಕೆಲಸ ಹೌದು. ನಮ್ಮ ವ್ಯಥೆಯನ್ನು ಕಾಣಲಾರದೆವಳು ಹಾಗೆ ಹೇಳುತ್ತಾಳೆಂದು. ಹಾಗೆ ಮಾಡಲು ನಮ್ಮದೇನು ಹೆತ್ತ ಕರುಳಲ್ಲವೇ? ಆ ರಾತ್ರಿಯನ್ನು ಅವರಲ್ಲೇ ಕಳೆದೆ. ನನ್ನ ಮನಸ್ಸು ಏನಾಗಿರಬಹುದೆಂದು ನೀವೇ ಯೋಚಿಸಿ. ರಾತ್ರಿ ನಾನು ಕಣ್ಣೆವೆಯನ್ನೂ ಬಾಡಿಸಲಿಲ್ಲ. ಅವರ ಮಗಳನ್ನು ನಾನು ನೋಡಿದ್ದೆ. ತುಂಬ ಗಟ್ಟಿಮುಟ್ಟಿನ ಹುಡುಗಿ ಅವಳು. ನನ್ನ ಮುಂದೆ ಅವಳ ತಾಯಿ ಊರಲ್ಲಿ ಯಾವ ಸಂದು ಮೂಲೆಗಾದರೂ ಕೊಡಬಹುದು ಎಂದುದರಿಂದ ನನ್ನ ಆಸೆ ತೆರೆಯಿತು. ನಮ್ಮ ಊರಲ್ಲಿ ಊಟಕ್ಕೆ ಬೇಕಷ್ಟು ಇದೆ. ಬಡತನದ ಹಂಗೂ ಇಲ್ಲ. ಹೀಗಿರಲು ನನ್ನಂಥವನಿಗೆ ಶಂಕರಿಯನ್ನು ಕೊಟ್ಟಾರು. ಶಿರ್ಸಿಗಿಂತ ನಮ್ಮೂರು ವಾಸಿಯಲ್ಲವೇ ಎನಿಸಿತು. ಆದರೆ ನಾನಾಗಿಯೇ ನಿಮ್ಮ ಮಗಳನ್ನು ನನಗೆ ಕೊಡಿ ಎಂದು ಕೇಳುವುದು ಹೇಗೆ? ಕೊನೆಗೆ ಏನೋ ನಿರ್ಧರಿಸಿ ಮಲಗಿಕೊಂಡೆ. ಮೊದಲು ಸೋದರ ಮಾವನಲ್ಲಿಗೆ ಹೋಗುತ್ತೇನೆ. ಅವರ ಮೂಲಕ ಈ ನಂಟಸ್ತಿಕೆಯನ್ನು ಸಾಧಿಸಿಕೊಳ್ಳುತ್ತೇನೆ ಅಂದುಕೊಂಡೆ. ಆದರೆ ನನ್ನ ಅತ್ತಿಯ ನೆನಪಾಯಿತು. ಹಿಂದೆ ಅವಳು ಕೊಟ್ಟ ಕಷ್ಟಗಳು ಮನಸ್ಸಿಗೆ ಬಂದು ಅವರಲ್ಲಿಗೆ ಹೋಗುವುದೇ ಇಲ್ಲ ಎಂದು ಮರುದಿವಸ ಅವರ ಮನೆಯಿಂದಿದ್ದು ಹೊರಟೆ. ಹೊರಡುವ ವೇಳೆಗೆ ಭಟ್ಟರು ಹೊರಡುತ್ತೀರಾ ಎಂದು ಕೇಳಿದರು. ನಾನು ಇಲ್ಲೇ ಇರಲು ಬಂದಿದೆ, ನನಗೆ ಕುಂಬಳೆಯಲ್ಲಿ ಸ್ವಲ್ಪ ಕೆಲಸವಿದೆ ಎಂದೆ. ಅವರು ಸರಿ, ನಿಮ್ಮ ಊರ ಮನೆಯ ಸುದ್ದಿ ಹೇಳಲೇ ಇಲ್ಲವಲ್ಲ ಎಂದರು. ಅದಕ್ಕೆ ಉತ್ತರವಾಗಿ, ಏನೋ ನಾನೊಬ್ಬ ಹೀಗೆಯೇ ಮನೆಯನ್ನು ಬಿಟ್ಟು ಪ್ರಕೃತಿ ತಿರುಗಾಡುತ್ತಿದ್ದೇನೆ ಎಂದು ಹೇಳಿ ಹೊರಟೆ.
ಏಕೋ ನನ್ನ ಕಾಲುಗಳು ಅಲ್ಲಿಂದ ಕೇಳದಾದವು. ಅವರ ಮನೆಯ ಮುಂದಿನ ಗದ್ದೆಯನ್ನು ದಾಟುವುದರೊಳಗೆ ನಿಂತು ಬಿಟ್ಟೆ. ತಿರುಗಿ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಹಿಂದಕ್ಕೆ ಮರಳಿದೆ. ಪರಮೇಶ್ವರ ಭಟ್ಟರು ಹೊರಟ ನನ್ನನ್ನು ನೋಡುತ್ತಾ ಇನ್ನೂ ಅಂಗಳದಲ್ಲೇ ನಿಂತಿದ್ದರು. ನಾನು ಮರಳಿ ಬಂದುದನ್ನು ಕಂಡು ಏನು ಮರೆತು ಬಿಟ್ಟಿರಿ ಎಂದು ಕೇಳಿದರು. ನಾನು ಮರೆತದ್ದೇನಿಲ್ಲ ಅಂದೆ. ನನ್ನ ಬಾಯಿಯೂ ಏಕೋ ಬಿಗಿದಿತ್ತು. ಅವರು ಪದೇ ಪದೇ ಏನು ಹೇಳಿ ಎಂದ ಮೇಲೆ ಧೈರ್ಯಗೊಂಡು, ನಿಮಗೆ ಮೂಡಿನ ಊರಿಗೆ ಮಗಳನ್ನು ಕೊಡುವ ಇಷ್ಟವಿದ್ದರೆ ನಮ್ಮೂರಿನಲ್ಲಿ ಒಬ್ಬ ಹುಡುಗನಿದ್ದಾನೆ, ಅವನನ್ನು ನೀವು ನೋಡಿಕೊಂಡು ಬರಬಹುದು, ಅಷ್ಟು ತಿಳಿಸುವ ಎಂದು ಬಂದೆ. ಅಲ್ಲಿ ಇಷ್ಟೇನೇ ಕೊರತೆ. ಊಟ ಉಡುಗೆಗಳಿಗೆ ಯಾವ ಕೊರತೆಯೂ ಇಲ್ಲ. ಆದರೂ ಊರು ಬಹಳ ದೂರ, ಕಾಡಿನ ಕೊಂಪೆ ಎಂದೆ. ಅವರು ಅದಕ್ಕೆ ಈ 3 ತಾಲೂಕುಗಳಲ್ಲಿ ಎಲ್ಲಾದರೂ ಸರಿಯೇ, ಸುಬ್ರಹ್ಮಣ್ಯದ ಬುಡವಾದರೂ ಸರಿಯೇ ಎಂದರು. ಅಲ್ಲಿಯೇ ಅದರ ಬುಡವೇ ಅವರ ಮನೆ. ನೀವು ಹುಡುಗನ ಮನೆ ಮಠ ನೋಡಿ ಉಳಿದುದನ್ನು ನಿಶ್ಚಯ ಮಾಡಿ. ನನಗೂ ಉದ್ಯೋಗವೇನಿಲ್ಲ, ನಿಮ್ಮ ಜೊತೆಗೆ ಬೇಕಾದರೆ ನಾನು ಬರುತ್ತೇನೆ ಎಂದೆ. ಅವರ ಮನಸ್ಸಿನಲ್ಲಿ ಏನು ಆಸೆ ತೋರಿತೋ ಆಗಲಿ ಎಂದರು. ಅಂದು ಮಧ್ಯಾಹ್ನದ ಊಟವಾದ ಗಳಿಗೆಯೊಳಗೆ ನಾನು ಪರಮೇಶ್ವರ ಭಟ್ಟರು ನಮ್ಮೂರಿನ ಕಡೆಗೆ ಹೊರಟೆವು. 2 ದಿನಗಳ ಪಯಣದಿಂದ ನಾನು ಅವರನ್ನು ನಮ್ಮ ಕೆಳಬಯಲಿನ ಒಕ್ಕಲು ಮನೆಗೆ ಕರೆದು ತಂದೆ. ಆಗ ನನ್ನ ತೋಟವು ದೇರಣ್ಣನ ತಂದೆಯ ವಶದಲ್ಲಿತ್ತು. ನನ್ನನ್ನು ಕಂಡೊಡನೆಯೇ ಆತ, ಅಯ್ಯ, ನೀವು ಊರಲ್ಲೇ ಇಲ್ಲವೆಂದು ನಿಮ್ಮ ಸೋದರ ಮಾವ ಬಂದು ನಿಮಗೆ ಸಲುವಗೇಣಿ ಅಡಿಕೆಯನ್ನೆಲ್ಲ ಒಯ್ದಾಯಿತು ಎಂದು ಅವರ ಮುಂದಿನ ಮಾತನ್ನು ನಾನು ಕಣ್ಣು ಸನ್ನೆಯಿಂದ ನಿಲ್ಲಿಸಿದೆ. ನಮ್ಮ ಒಕ್ಕಲಿಂದ ಅಕ್ಕಿ ಮೆಣಸುಗಳನ್ನು ತರಿಸಿ ಅಡುಗೆ ಮಾಡಿ ಆ ರಾತ್ರಿ ಕಳೆದೆವು. ಮರುದಿವಸ ಹುಡುಗನನ್ನು ನೋಡಲು ಹೋಗುವ ಎಂದಿದ್ದೆ. ಆ ಮರುದಿನ ಬರಲು ಸ್ನಾನ ಮಾಡುವುದಕ್ಕೆ ನಾವು ಇಲ್ಲಿಗೆನೇ ಬಂದೆವು. ಆಗ ನೋಡಿ, ನಾನು ಇದೇ ಕಲ್ಲಿನ ಮೇಲೆ ಕುಳಿತಿದ್ದೆ. ಅದನ್ನೆಲ್ಲ ನೆನೆದರೆ ದೇವರು ಸಂಕಲ್ಪಿಸಿದ ಆಟವೆಂದೇ ತೋರುತ್ತದೆ. ಮುಂದೇನಾಯಿತು? ನೀವು ಅವರ ಮಗಳನ್ನು ಮದುವೆಯಾಗಿರಬೇಕಲ್ಲವೇ? ನಿಮ್ಮ ಮನೆಯವರ ಹೆಸರು ಶಂಕರಮ್ಮ ಎಂದಲ್ಲವೇ ಎಂದೆ ನಾನು. ಅದೆಲ್ಲ ಸರಿಯೇ. ಆ ದಿನ ಆ ಬ್ರಾಹ್ಮಣನಿಗೆ ಮಾತ್ರ ನನ್ನ ಹೊಂತ ತಿಳಿಯಲಿಲ್ಲ. ಇಲ್ಲಿಂದೆದ್ದು ನಮ್ಮ ತೋಟವನ್ನೆಲ್ಲ ತಿರುಗಾಡಿಸಿ ನಮ್ಮ ಸ್ವಂತ ಮನೆಗೆ ಕರೆದು ತಂದು ಜಗುಲಿಯ ಮೇಲೆ ಕೊಳ್ಳಿರಿಸಿ ಸಿಯಾಳ ತರಿಸಿಕೊಡಲೇ ಎಂದು ಕೇಳಿದೆ. ಅವರ ಮನಸ್ಸಾಗ ಈ ಊರಿನ ಜಲ ಸಮೃದ್ಧಿ ನೋಡಿ ಬಂದಂಥ ತೋಟ ಇವುಗಳ ಸುಖಮಯ ಕನಸಿನಲ್ಲಿ ತೇಲಿತ್ತು. ಆದರೆ ನಾವು ಕುಳಿತ ಸ್ಥಳ ಒಕ್ಕಲಿಲ್ಲದ ಮನೆ. ಅಲ್ಲಿಯೇ ಮುಂದಿನ ಅಳೆಯ ನಿದ್ದಿರಬೇಕು ಎಂದು ಅರಿಸಿ ಬಂದವರಿಗೆ ಬೀಗ ಒತ್ತಿದ ನಮ್ಮ ಮನೆಯನ್ನು ಕಂಡು ಆಶ್ಚರ್ಯವಾಯಿತು. ನಾನು ತುಸು ಆಚೆಗೆ ಹೋಗಿ ಆಳೊಬ್ಬನನ್ನು ಕೂಗಿದೆ. ನನ್ನ ಸಮವಯಸ್ಸಿನ ದೇರಣ್ಣನಾಗ ಓಡಿ ಬಂದ. ನನ್ನನ್ನು ಕಂಡು ಎದ್ದು ಬಂದಿರಿ, ಏನು ಬಂದಿರಿ ಎಂದು ಉಪಚಾರ ಮಾಡಿದ. ಪರಮೇಶ್ವರ ಭಟ್ಟರಂತೂ ನನ್ನನ್ನೇ ದುರದುರನೆ ನೋಡುತ್ತಿದ್ದರು. ಅವರಿಗೆ ಮುಂದಿನ ಅಳಿಯನ ಕನಸಿಗಿಂತ ಮಿಗಿಲಾಗಿ ತಮ್ಮ ಮಗಳಿಗಿಂತ ಸ್ವರ್ಗಕ್ಕೆ ಬಂದದ್ದಾದರೆ ಉಡಲು ಉಣಲು ಯಾವ ಕೊರತೆಯೂ ಇಲ್ಲವಾದಿತು. ಆಗಾಗ ಬಂದು ನೋಡಿಕೊಂಡು ಹೋಗಬಹುದಾದ ಸ್ಥಳ ಎಂದೆನಿಸಿತ್ತು. ಅವರು ನಿಸ್ಸಂಕೋಚವಾಗಿ ನಕ್ಕು ನುಡಿದರು, ಅಯ್ಯೋ ದೇವರೇ, ನೀವು ನನ್ನನ್ನು ಹೀಗೆ ಠಕಾಯಿಸಿ ನಿಮ್ಮ ಮನೆಗೆ ಕರೆತರಬೇಕೇ? ನಮ್ಮಲ್ಲಿ ಬಂದು ಸಪ್ಪೆ ಹುಳಿಸಾರುಗಳನ್ನು ಉಂಡು ನಿಮ್ಮ ಸ್ಥಿತಿಯನ್ನು ಇಷ್ಟೆಲ್ಲ ಮರೆಯಿಸಬೇಕಿತ್ತೇ? ನನ್ನ ಯೋಗ್ಯತೆಗೆ ಬರಿಯ ಖಂಡಿ 2 ಖಂಡಿ ಅಡಿಕೆ ಇರುವವರಾದರೂ ಸಾಕಿತ್ತು. ಇದು ಹೇಗೋ ಇರಲಿ, ನಿಮಗೆ ಈ ಅಳಿಯನಾಗಬಹುದೇ ಎಂದು ಕೇಳಿದ ಎಳೆತನದ ಹಾಸ್ಯದಿಂದ. ನನ್ನ ಯೋಗ್ಯತೆಗೆ ಮೀರಿದ ಸಂಬಂಧ, ನಮ್ಮ ಶಂಕರಿಯ ಭಾಗ್ಯ ಹೇಗಿದೆಯೋ ಹಾಗಾಗಲಿ. ದೇವರ ಇಚ್ಛೆ, ಇಲ್ಲಿಗೆ ಕರೆದು ತಂದು ಲಗ್ನ ಮಾಡಿಸಬೇಕೇ? ಅಲ್ಲಿಗೆ ಬಂದು ನಮ್ಮ ಬಡತನದ ಮೆರವಣಿಗೆಯಾಗಬೇಕೇ ಎಂಬುದಾಗಿ ಕೇಳಿದರು. ಎಲ್ಲಾದರೂ ಸರಿಯೇ, ನಿಮಗೆ ಯಾವುದು ಅನುಕೂಲವೋ ಹಾಗೇ ಮಾಡಿ ಎಂದೆ ನಾನು. ಸರಿ, ಮೊದಲು ಅಳಿಯನನ್ನು ಹುಡುಕಿ ಆನಂತರ ಜಾತಕಗಳಿಂದ ಖಚಿತಪಡಿಸಿ ಆ ತಿಂಗಳ ಕೊನೆಯೊಳಗಾಗಿಯೇ ನನ್ನ ಶಂಕರಿಯ ಲಗ್ನವಾಯಿತು.
ಹುಡುಗಿಯನ್ನು ನಮ್ಮ ಮನೆಗೆ ತಂದುಕೊಟ್ಟರು. ಸೋದರ ಮಾವ ನನ್ನ ಮೇಲಿನ ಸಿಟ್ಟಿನಿಂದ ಆ ಲಗ್ನಕ್ಕೆ ಬರಲಿಲ್ಲ. ಆದರೆ ಈ ಮಾವ ಮದುವೆಯನ್ನು ಮುಗಿಸಿ ಮಗಳಿಂದ ಮನೆಯ ದೀಪವನ್ನು ಹೊತ್ತಿಸಿ ನನ್ನನ್ನು ಹರಸಿ ಹೋದರು. ಮುಂದೆ ಅವರಿದ್ದಷ್ಟೂ ದಿನ ವರ್ಷಕ್ಕೊಂದೆರಡು ಬಾರಿ ಬಂದು ಹೋಗುತ್ತಿದ್ದರು. ಅವರ ಇತರ ಹೆಣ್ಣು ಮಕ್ಕಳಿಗೂ ಕ್ರಮೇಣ ಲಗ್ನವಾಯಿತು. ಅವರೊಬ್ಬೊಬ್ಬರ ಋಣ ಒಂದೊಂದು ಊರಿಗೆ ಅವರನ್ನಳೆಯಿತು. ನನ್ನ ಶಂಕರಿಯ ಋಣವೂ ಇಲ್ಲಿಗೆ ಅವಳನ್ನು ಕರೆದು ತಂದಿತು. ಇದನ್ನೆಲ್ಲ ನೆನೆದರೆ ನನಗೆ ಎಂದಿಗೂ ಆಶ್ಚರ್ಯವಾಗುತ್ತದೆ. ಗೋಪಾಲಯ್ಯ ಇನ್ನು ನೀರಿನಲ್ಲಿ ಪಾದಗಳನ್ನು ಮುಳುಗಿಸಿ ತಮ್ಮ ಹೆಬ್ಬೆರಳ ಗುಡಿಯನ್ನು ನೋಡುತ್ತಾ ಮಾತನಾಡುತ್ತಲೇ ಇದ್ದರು. ನನಗೀಗ ನನ್ನ ತಾಯಿ ತೀರಿಕೊಂಡ ದಿನದ ನೆನಪಾಗುತ್ತದೆ. ಆ ದಿನ ನಾನು ಒಮ್ಮೆಗೇ ತಬ್ಬಲೆಯಾಗಿ ಪ್ರಪಂಚದ ಪ್ರೀತಿಯನ್ನು ಕಳೆದುಕೊಂಡವನಲ್ಲವೇ. 1 ವರ್ಷ ಕಾಲ ಗೊತ್ತು ಗುರಿಯಿಲ್ಲದೆ, ಯಾವ ವಿಶ್ವಾಸವೂ ಇಲ್ಲದೆ ಅಲೆದೆ. ನನ್ನ ದುರ್ದಶೆ ತೊಲಗುತ್ತಲೇ ಶಂಕರಿ ಮನೆಗೆ ಬಂದಳು. ಬಂದು ಮನೆಯನ್ನು ಬೆಳಗಿದಳು. ತಮಗೆ ಮಕ್ಕಳೂ ಸಂತಾನ ಎಂದು ಮುಂದಿನ ವಿಚಾರಗಳನ್ನು ನಾನು ಕೇಳಿ ತಿಳಿಯಲು ಹಂಬಲಿಸಿದೆ. ಮಗಳು ಒಬ್ಬಳು ಆಗಿ ಹೋದಳು. ಹುಟ್ಟಿದ 12 ವರ್ಷಕ್ಕೆ ಬಳ್ಳಾರಿಯಲ್ಲಿ ಒಂದು ಒಳ್ಳೆಯ ಕುಟುಂಬಕ್ಕೆ ಅವಳನ್ನು ಕೊಟ್ಟು ಲಗ್ನ ಮಾಡಿದೆ. ಇನ್ನೊಂದು 2 ವರ್ಷಗಳಲ್ಲಿ ಕೊಟ್ಟವನೇ ಅವಳನ್ನು ಕರೆದುಕೊಂಡು ಹೋದ. ಅವಳ ಅನಂತರ ಹುಟ್ಟಿದ ಮಾಣಿಯೊಂದಿದೆ. ಅದು ಇದ್ದಂತೂ ಇಲ್ಲ, ಇಲ್ಲದಂತೂ ಅಲ್ಲ. ಅಂದರೇನು? ಅವನು ಈ ಮಗಳಿಗಿಂತ 2 ವರ್ಷಕ್ಕೆ ಸಣ್ಣವನು. ನೋಡಿ, ಕಳೆದ ಯುದ್ಧವಾದ ಮೇಲೆ ಅಡಕೆಗೆ ಒಳ್ಳೆಯ ಧಾರಣೆ ಬಂದಿತಲ್ಲ, ಆಗ ನಮ್ಮ ಹವ್ಯಕರ ಕುಲಕ್ಕೇನೇ ಇಂಗ್ಲಿಶಿನ ಹುಚ್ಚು ಹಿಡಿಯಿತು. ಈ ಹುಡುಗ ಹುಟ್ಟಿದ್ದು ಅನಂತರ ಊರು ಮನೆಯವರ ಮಕ್ಕಳು ಆಗಾಗಲೇ ಇಂಗ್ಲಿಷು ಓದಲು ಪುತ್ತೂರು, ಮಂಗಳೂರುಗಳ ಕಡೆಗೆ ಹೊರಡುತ್ತಿದ್ದ ದಿನ. ಅಂಥವರ ಮೇಲ್ಪಂಕ್ತಿ ನನಗೂ ನಾಟಿಕೊಂಡಿತು. ನಾನು ವಿಚಾರಗೆಟ್ಟು ನನ್ನ ಶಂಭುವನ್ನು ಇಂಗ್ಲಿಷು ಶಾಲೆಯೊಂದಕ್ಕೆ ಹಾಕಿದೆ. ಶಂಭು ಎಂದು ಅವನ ಹೆಸರೇ? ಬರಿಯ ಪಾಪದ ಹುಡುಗನಿದ್ದ ನೋಡಿ. ನನ್ನ ಶಂಕರಿಯ ಮೊದ್ದುತನವೆಲ್ಲ ಅವನಲ್ಲಿತ್ತು ಅಂತ ನಮ್ಮ ಮಾಣಿಯು ಕೊನೆಗೆ ಸಹವಾಸ ದೋಷದಿಂದ ನಮ್ಮ ಮನೆಗೇ ದೂರವಾಗಿ ಬಿಟ್ಟ. ಓದುವುದಕ್ಕೆಂದು ಪುತ್ತೂರಿಗೆ ಹೋದ. ಓದುತ್ತಾ ಹೋದಂತೆ ಅವನು ಮನೆಗೆ ಬರುವುದೇ ಕಡಿಮೆಯಾಯಿತು. ರಜೆಗಾದರೂ ಒಮ್ಮೆ ಊರಿಗೆ ಬಂದು ತಾಯಿಯನ್ನು ನೋಡಿಕೊಂಡು ಹೋದರೆ ಸಾಕೆಂದೆನಿಸಿತು ನನಗೆ. ಕೊನೆಗೆ ದೂರವಾದ ವಸ್ತು ದೂರವೇ ಆಯಿತು. ಈಗ ಅವನ ಸುದ್ದಿಯನ್ನೇ ಕೇಳದೆ 10 ವರ್ಷಗಳಾದವು. BA ಆಗಿ LLB ಮುಗಿಸಲು ಮುಂಬೈಗೆ ಹೋದ. ಅದರೊಳಗಾಗಿ ಅವನಿಗೆ ಲಗ್ನ ಮಾಡಿಸಬೇಕು ಎಂಬ ನಮ್ಮ ಹಂಬಲವನ್ನು ನಿರಾಕರಿಸಿಬಿಟ್ಟ. ಹಾಗೆ ಲಗ್ನವಾಗಿದ್ದರೆ ಹೆಂಡತಿಯ ಮೇಲಿನ ವ್ಯಾಮೋಹಕ್ಕಾದರೂ ಊರಿಗೆ ಬರುತ್ತಿದ್ದನೋ ಏನೋ. ಈಗ ಅದೂ ಇಲ್ಲ. ಪಾಪ, ತಮ್ಮ ಮಗನ ವ್ಯಸನದಿಂದ ಗೋಪಾಲಯ್ಯನವರ ಮೊರೆ ಕಳೆಗುಂದಿತು. ಅವರ ಕಣ್ಣೀರು ನದಿಯ ನೀರನ್ನು ಬಿಸಿಗೊಳಿಸಲೆತ್ನಿಸಿತು. ಅದಾದರೂ ಬಿಸಿಗೊಂಡಿತು. ಮಗನ ಎದೆ ತಮಗಾಗಿ ಬಿಸಿಯಾಗಲಾರದು ಎನಿಸಿರಬೇಕು ಅವರಿಗೆ. ಬಲ ಹೊತ್ತಿನ ತನಕ ಅವರು ಮೌನವಾಗಿ ಕುಳಿತಿದ್ದರು. ನನಗೆ ಮನೆಯ ಯಜಮಾನಿಯ ಮಾತಿನ ನೆನಪು ಬಂದು, ನಿಮ್ಮವರು ಬೇಗ ಬನ್ನಿ, ಮಾತಿನಲ್ಲಿ ಹೊತ್ತು ಮರೆಯಬೇಡಿ ಎಂದಿದ್ದಾರಲ್ಲ, ಹೋಗುವ ಎಂದೆ. ನಿಜ, ನನಗೆ ಈ ನೆನಪು ಬಂತೆಂದರೆ ಗಳಿಗೆಯಲ್ಲ, ದಿನವೇ ಕಣ್ಮರೆಯಾಗುತ್ತದೆ. ಗಂಡಸಾದ ನನಗೇ ಹೀಗಾದ ಮೇಲೆ ಅವಳ ಹೃದಯ ಏನಾಗಬೇಡ. ಆದರೆ ಫಲವೇನು? ಅವನು ತಿರುಗಿ ನಮ್ಮ ಮನೆಗೆ ಬಂದಾನು ಎಂದು ಅನ್ನಿಸುವುದಿಲ್ಲ. ಬರಬೇಕಿಲ್ಲ. ವರ್ಷಕ್ಕೊಂದು ಕಾಗದವನ್ನಾದರೂ ಹಾಕಬಹುದಿತ್ತು. ನೀವೀಗ ನಮ್ಮ ಸ್ಥಿತಿಯನ್ನು ನೋಡಿದಿರಲ್ಲ. ಅವನು ವಕೀಲಿಗಾಗಿ ಜೋತು ಬೀಳದಿದ್ದರೂ ಇಲ್ಲಿ ಜೀವನ ಸಾಗಿಸಬಹುದು. ಪರರ ಹಂಗಿಲ್ಲದೆ ಉಂಡು ತಿಂದು ಇಲ್ಲಿರಬಹುದು. ಆದರೆ ದೇವರು ಹಣೆಯಲ್ಲಿ ಏನೇನು ಬರೆದಿದ್ದಾನೋ, ನಾವಿಬ್ಬರಿದ್ದೇವೆ. ಇಬ್ಬರು ಒಂದೇ ಗಳಿಗೆಗೆ ತೀರಿಕೊಂಡರೆ ಯಾವ ಚಿಂತೆಯೂ ಇಲ್ಲ. ಅಂತ ಸಾವು ಸ್ವರ್ಗವೇ. ಆದರೆ ಯಮನ ಮನಸ್ಸಿಗೆ ಬಂದು ಜತೆಯಗೆಟ್ಟ ಜೋಡಿ ಉಳಿಯುವುದಾದರೆ ಆಗ ಉಳಿದವರ ಪಾಡೇನು? ಏಕಾಕಿ ಜೀವನವನ್ನು ಕುರಿತು ನಾನು ಕೇಳಿದ ಪ್ರಶ್ನೆಗಳೇ ಅವರಲ್ಲಿ ಅಂತ ನೆನಪನ್ನು ಕೆರಳಿಸಿ ಈ ತೆರನಾದ ಆತ್ಮಕಥೆಗೆ ಕಾರಣವಾಯಿತು. ಅವರ ಚಿಂತೆಯು ಅವರನ್ನು ಯಾವ ಜೀವವೂ ಕೊರೆಯುತ್ತಿದ್ದಿರಬೇಕು. ಆದರೆ ದೇವರ ಇಚ್ಛೆಯೇ ಆಗಿದ್ದರೆ ಯಾರೇನು ಮಾಡಿಯಾರು ಎಂಬ ಒಪ್ಪಿದ ತೀರ್ಮಾನದಿಂದ ಅಲ್ಲಿಂದೆದ್ದರು. ಮುಂದೆ ಅವರು ಮಾತನಾಡದೆ ಮನೆಗೆ ಹೊರಟರು. ನಾನೂ ಮೌನವಾಗಿ ಅವರನ್ನು ಹಿಂಬಾಲಿಸಿದೆ.